ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ 15 ದಿವಸದ ಮೇಲೆ ಆಯ್ತು ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ನಾನು. ಕಾರಣ ಬಂದು ಇದೇ ನನ್ನ ಕೆಲಸ ಆಗಿರೋದ್ರಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತಿಗೆ ಈ ಕೆಲಸ ಮುಗೀತು, ಫಿನಿಶ್ ಆಯಿತು ಬ್ಲೌಸ್ ಎಲ್ಲನೂ. ಮದುವೆ ಸೀಸನ್ ಇರೋದ್ರಿಂದ ಮದುವೆದು ಬ್ಲೌಸ್ಗಳಿದ್ವಿ ಹೊಲಿಯೋಕ್ಕೆ ಅಂತ, ಅದಕ್ಕೋಸ್ಕರ ನಾನು ವಿಡಿಯೋಸ್ನ ಯಾವುದೂ ಅಪ್ಲೋಡ್ ಮಾಡಲಿಲ್ಲ. ನೋಡಿ, ನಾವೇ ವರ್ಕ್ ಮಾಡಿಸಿ ಹೊಲ್ದಂಥ ಬ್ಲೌಸ್ಗಳಿದು. ಅಂದರೆ ನಾನು ನಮ್ಮ ಫ್ರೆಂಡ್ ಸೇರಿ ಮಾಡ್ತೀವಲ್ವಾ, ಅವರು ವರ್ಕ್ ಮಾಡಿಸಿದ್ರು, ನಾನು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ಥರ ಬಂದೈತೆ. ಇದು ಬಂದು ಮದುವೆ ಹುಡುಗಿದು ಸೀರೆ, ರಿಸೆಪ್ಷನ್ ಸೀರೆ ಅಂತ ಅನ್ಕೋತೀನಿ. ಸ್ಲೀವ್ಸಿಗೆ ಬಂದು ಈ ಥರ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀವಿ. ಈ ಥರ ಸ್ಲೀವ್ಸಿಗೆ ಸೀರೆ ಬಂದು ಪಿಂಕ್ ಕಲರ್ ಇರೋದ್ರಿಂದ ಈ ಥರ ಬೀಡ್ಸ್ನ ನಾವು ಸ್ಲೀವ್ಸಿಗೆ ಕೊಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋಂಥ ಬ್ಲೌಸು. ಬ್ಯಾಕಲ್ಲಿ ನೋಡಿ ಸಿಂಪಲ್ ಆಗಿ ಅಂತ ಐತೆ. ಸ್ಲೀವ್ಸಲ್ಲಿ ಗ್ರ್ಯಾಂಡಾಗಿ ಕೊಟ್ಟಿದ್ದೀವಿ, ಬ್ಯಾಕಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದೀವಿ. ಇದೊಂದು ಬ್ಲೌಸ್ ಆಯಿತು. ನೆಕ್ಸ್ಟ್ ಬಂದು ಪರ್ಪಲ್ ಕಲರು ಮತ್ತು ಪಿಂಕ್ ಕಲರ್ ಮಿಕ್ಸು. ಇದರಲ್ಲಿ ಈ ಥರ ಶೇಪ್ ಕೊಡಿಸಿ ಸಿಂಪಲ್ ಆಗಿ ಮಾಡಿಸಿರೋದು. ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡಾಗಿ ಕೊಡ್ಸಿರೋ ಅಂತ ಡಿಸೈನ್. ನೋಡಿ, ಇಷ್ಟು ಕೆಲಸ ಮಾಡಬೇಕಾದ್ರೆ ನನಗೆ 15 ದಿವಸ ಬೇಕಾಯಿತು, ಅದಕ್ಕೆ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಇದು ಬಂದು ಕಾಫಿ ಕಲರು ಮತ್ತು ಆರೆಂಜ್ ಕಲರ್ ಸೀರೆ ಇರೋದ್ರಿಂದ ಎರಡು ಕಾಂಬಿನೇಷನಲ್ಲಿ ಮಾಡಿಸಿರೋ ಅಂಥ ವರ್ಕ್. ನೋಡಿ, ಈ ಥರ ಬಂದಿತ್ತು ವರ್ಕ್. ತುಂಬ ಟೈಮ್ ಹಿಡಿಯುತ್ತೆ ಬ್ಲೌಸ್ ಹೊಲಿಬೇಕು ಅಂತ ಅಂದಾಗ. ಇಲ್ಲ ಅಂದ್ರೆ 3 ಇಂದ 4 ಅವರ್ ಬೇಕಾಗುತ್ತೆ, ಯಾಕಂದರೆ ಮದುವೆ ಸೀರೆದು ಅಂತ ಬಂದಾಗ ನೀಟಾಗಿ ಹೊಲಿಬೇಕಲ್ವಾ. ಇದು ಬಂದು ರಾಮ ಗ್ರೀನು. ಸ್ಲೀವ್ಸಲ್ಲಿ ನೋಡಿ ಈ ಥರ ಡಿಸೈನ್ ಕೊಡ್ತಿದ್ದೀವಿ. ಇದಕ್ಕೇನು ಸ್ಲೀವ್ಸಿಗೇನು ಬೀಡ್ಸ್ ಹಾಕಿಲ್ಲ, ಬರೀ ಸ್ಲೀವ್ಸಿಗೆ ಇಷ್ಟು ಡಿಸೈನ್ ಕೊಡ್ತಿರೋದು. ಬ್ಯಾಕಲ್ಲಿ ಈ ಥರ ಪಾಟ್ ಶೇಪ್ ಕೊಡ್ತಿದ್ದೀವಿ, ಅಂದರೆ ಮಡಕೆ ಶೇಪು. ಸ್ಲೀವ್ಸಲ್ಲಿ ಈ ಥರ ಶೇಪ್ ಕೊಡ್ತಿರೋದು. ಇದೊಂದು ಬ್ಲೌಸು. ಈ ಕಲರ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿತ್ತು, ಒಂಥರ ನಶೆ ಕಲರ್. ಇದು ನಶೆ ಕಲರ್ಗೆ ಗಿಣಿ ಹಸಿರು ಸೀರೆ. ನೋಡಿ, ಸ್ಲೀವ್ಸಲ್ಲಿ ಈ ಥರ ಬುಟ್ಟ ಕೊಡ್ತಿರೋದು. ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಸ್ಯಾರಿ. ಇದಕ್ಕೆ ಈ ಥರ ಡೈಮಂಡ್ ಶೇಪಲ್ಲಿ ಕೊಡಿಸಿ ವರ್ಕ್ ಮಾಡ್ತಿರೋದು. ಸ್ಲೀವ್ಸ್ ನೋಡಿ ಈ ಥರ ಕೊಡ್ತಿದ್ದೀವಿ. ಇದೆಲ್ಲ ಮದುವೆ ಹೆಣ್ಣಿಂದು ಸೀರೆಗಳು. ಇದೊಂದು ಮೆರೂನ್ ಕಲರು. ಇದರಲ್ಲಿ ನಾವು ಯಾವುದೇ ರೀತಿ ಕಾಂಬಿನೇಷನ್ ಇಲ್ಲದೆ ಇರೋದ್ರಿಂದ ಡಿಸೈನ್ಗಳು ಕಾಣೋದಿಲ್ಲ. ಹೆಂಗೆ ಮಾಡ್ಸಿದ್ರು, ಎಷ್ಟೇ ಗ್ರ್ಯಾಂಡಾಗಿ ಮಾಡ್ಸಿದ್ರು ಡಿಸೈನ್ ಕಾಣಲ್ಲ ಅಂತೇಳಿ ಈ ಥರ ಡಿಸೈನ್ ಮಾಡ್ತಿದ್ದೀವಿ. ಸ್ಲೀವ್ಸಿಗೆ ಬಂದು ಈ ಥರ ಕೊಡ್ತಿದ್ದೀವಿ, ಬುಟ್ಟ ಕೊಡಿಸಿ ಈ ಥರ ಒಂದು ಸಿಂಪಲ್ ಆಗಿ ಡಿಸೈನ್ ಮಾಡ್ತಿರೋದು. ಇದು ಬಂದು ಸಿಮೆಂಟ್ ಕಲರ್. ನೋಡಿ, ಸಿಮೆಂಟ್ ಕಲರ್ಗೆ ಮೆರೂನ್ ಕಲರ್ ಬಾರ್ಡ್ರ್ ಬಂದಿರೋದ್ರಿಂದ ಸಿಲ್ವರ್ ಕಲರ್ ಜರಿಗೆ ಹಾಕ್ಸಿ ವರ್ಕ್ ಮಾಡ್ತಿರೋ ಅಂಥ ಸ್ಯಾರಿಗಳು. ನೋಡಿ, ಸ್ಲೀವ್ಸಿಗೆ ಈ ಥರ ಬಂದೈತೆ. ಇದೊಂದು ಸ್ಯಾರಿ ಸಿಂಪಲ್ ಆಗಿ ಐತೆ. ಇದೆಲ್ಲ ಜಾಸ್ತಿ ಏನು ಗ್ರ್ಯಾಂಡ್ ಇಲ್ಲ. ಇಷ್ಟು ಬ್ಲೌಸ್ಗಳು ಕೆಲಸ ಮಾಡಿದ್ದು ನಾವು 15 ದಿವಸದಿಂದ. ನೋಡಿ, ಸಿಂಪಲ್ ಆಗೈತೆ. ಒಂದು ಕೆಲಸ ಮಾಡಬೇಕು ಅಂತಂದರೆ ಒಂದು ಕೆಲಸಕ್ಕೆ ಟೈಮ್ ಕೊಡಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಈ ಕೆಲಸ ಅರ್ಜೆಂಟ್ ಇತ್ತು ಅಂತೇಳಿ ನಾನು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಲಿಲ್ಲ. ಇದೆಲ್ಲ ಸಿಂಪಲ್ ಬ್ಲೌಸು, ಥ್ರೆಡ್ ಪೈಪಿಂಗ್ ಇಟ್ಟು ಹೊಲ್ದಿರೋ ಅಂಥ ಬ್ಲೌಸ್ಗಳು. ನೋಡಿ, ಕಡೆ ಸ್ಕ್ಯಾಲಪ್ ಡಿಸೈನ್ ಅಂತೂ ಫೇಮಸ್ ಆಗ್ಬಿಟ್ಟೈತೆ. ನೋಡಿ, ಈ ಥರ ಸ್ಕ್ಯಾಲಪ್ ಡಿಸೈನ್ ಕೊಟ್ಟಿರೋದು. ಫೋಟೋ ಕುಚ್ಚು ಕಟ್ಟಿರೋ ಅಂಥದ್ದು, ಸಿಂಪಲ್ ಆಗಿ ಬೇಬಿ ಕುಚ್ಚು ಕಟ್ಟಿರೋ ಅಂಥ ಸ್ಯಾರಿ. ನೋಡಿ, ಇದೊಂದು ಸ್ಯಾರಿ. ಬೇರೆ ಕ್ರೋಶದು ಕಟ್ಟಿದ್ದೀನಿ, ಅದು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. 2 ಬೇಬಿ ಕುಚ್ಚು ಕಟ್ಟಿರೋ ಅಂಥ ಸ್ಯಾರಿಗಳು. ನೋಡಿ, ಇಷ್ಟ ಆಗಿತ್ತು ನನ್ನ ಕೆಲಸದ 15 ದಿವಸದ ಕೆಲಸ. ಯಾಕೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ. ಈ ಕೆಲಸ ಮುಗಿಸಿ ಇನ್ನು ಯೂಟ್ಯೂಬ್ ಕಡೆ ಗಮನ ಕೊಡಬೇಕು. ನೋಡಿ, ಇದೊಂದು ಮದುವೆ ಹುಡುಗಿದೊಂದು ಮುಗಿಸ್ಬಿಡೋಣ ಅಂತೇಳಿ ಬೇಗ ಮುಗಿಸಿದಾಯ್ತು. ಫೋಟೋ ತೆಗಿದ್ದೀನಿ. ಕೆಲಸ ಕೈಯಲ್ಲಿ ಇತ್ತು ಅಂತ ಅಂದರೆ ಹೆಣ್ಮಕ್ಳು ತುಂಬಾ ಬ್ಯುಸಿ ಆಗ್ತಾರೆ. ಕೈಯಲ್ಲಿ ಕೆಲಸ ಒಂದಿರಲೇಬೇಕು. ಒಂದಿಲ್ಲ ಅಂತಂದರೆ ಒಂದು ಕೆಲಸ ಮಾಡೋ ಅಷ್ಟು ಹೆಣ್ಮಕ್ಳಿಗೆ ಬುದ್ಧಿ ಇತ್ತು ಅಂತ ಅಂದರೆ ಮನೇಲೇ ಕೂತ್ಕೊಂಡು ನಾವು ನಮ್ಮ ಖರ್ಚಿಗಾದರೂ ನಾವು ಮನೇಲಿ ಕೆಲಸ ಮಾಡ್ಕೋಬೋದು ಅಂತೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮದುವೆ ಸೀಸನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಕೆಲಸ ಇರೋದ್ರಿಂದ ಇಷ್ಟು ಕೆಲಸ ಮುಗಿಸಿದ್ದೀನಿ. ಇನ್ನೂ ಒಂದು ಸೆಟ್ ವಿಡಿಯೋ ಐತೆ, ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಇನ್ನೊಂದು ಮದುವೆ ಹುಡುಗಿದು ಆ ವಿಡಿಯೋನ ಶೇರ್ ಮಾಡ್ತೀನಿ. ಇದೊಂದು ಮದುವೆ ಹುಡುಗಿದು ಅದು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದು ಇನ್ನೊಂದು ಮದುವೆ ಹುಡುಗಿದು. ನೋಡ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಬ್ಲೌಸ್ ಸ್ಟಿಚಿಂಗ್ ಮತ್ತು ಡಿಸೈನ್ದು ಕಲೆಕ್ಷನ್ ವಿಡಿಯೋ.
ಈ ವಿಡಿಯೋ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೆಸೇಜ್ ಮಾಡಿ. ಈ ಡಿಸೈನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ. ನಿಮ್ಮ ಎಲ್ಲರ ವಿಡಿಯೋಸ್ನು ನಾನು ಆದಷ್ಟು ಬೇಗ ನೋಡ್ತೀನಿ. ಇದೆಲ್ಲ ಸ್ವಲ್ಪ ಮುಗಿಸೋಣ ಅಂತೇಳಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಇನ್ಮೇಲೆ ನಾನು ಯೂಟ್ಯೂಬ್ ಕಡೆ ಗಮನ ಕೊಡ್ತೀನಿ. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.